ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಮಹನೀಯರಿಗೆ ಮತ್ತು ಸಭಾಂಗಣದಲ್ಲಿ ನೆರೆದಿರತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು, ಅಭಿನಂದನೆಗಳು. ಇವತ್ತು ನನಗೆ ಒಂದು ಪುಣ್ಯದ ದಿನ, ಒಂದು ಅದ್ಭುತವಾದ ವೇದಿಕೆ, ಎಷ್ಟೊಂದು ಭಾವನೆಗಳು. ಯಾಕಿದೊಂದು ಅದ್ಭುತವಾದ ವೇದಿಕೆ ಅಂತ ಹೇಳ್ತೀನಿ ಅಂತಂದರೆ, ನಟ ಸಾರ್ವಭೌಮ, ನಟರತ್ನಾಕರ, ಕರ್ನಾಟಕ ರತ್ನ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಈ ವೇದಿಕೆಯಲ್ಲಿ ಎಂತೆಂಥ ಮಹನೀಯರು, ನನಗಿಂತ ಹಿರಿಯರು. ನನಗೆ ಸಾರಾ ಗೋವಿಂದ ಸರ್ ಅವರು ಆವಾಗಿಂದ ಲೋಹಿತಾಶ್ವ ಅಂತಿದ್ರು. ನಾನು ಲೋಹಿತಾಶ್ವ ಅವರ ಮಗ, ಶರತ್ ಲೋಹಿತಾಶ್ವ. ವಯಸ್ಸು ಕಡಿಮೆ ಅವರಿಗಿಂತ ನನಗೆ ಈ ಎಲ್ಲ ಮಹನೀಯರು, ಚಿನ್ನೇಗೌಡರು ಸರ್ ಆಗ್ಬೋದು, ಸಾರಾ ಗೋವಿಂದ ಅವರು ಆಗ್ಬೋದು, ಒಡೆಪೆ ಕೃಷ್ಣ ಅವರಾಗ್ಬೋದು, ವಾಚಾ ಚನ್ನೇಗೌಡರಾಗ್ಬೋದು, ಎಕ್ಸೆಪ್ಟ್ ನಮ್ಮ ಸಿಂಗಾಪುರ್ ಶ್ರೀನಿವಾಸ್ ಅವರು ಬಿಟ್ಟರೆ ನಾವು ಅವರು ಸಮಕಾಲೀನರು. ನಮ್ಮ ತಂದೆಯವರು, ಈ ಎಲ್ಲ ಮಹನೀಯರು, ಎಲ್ಲ ಹಿರಿಯರು, ಅವರು ಸಮಕಾಲೀನರು. ಹೇಗೆ ಇಡೀ ಕರ್ನಾಟಕ, ನನಗೆ ಯಾವೊಬ್ಬ ಒಂದು ವ್ಯಕ್ತಿಯೂ ಕೂಡ ಅಣ್ಣಾವರ ಅಭಿಮಾನಿ ಅಲ್ಲ ಅಂತ ಹೇಳಿದ ಒಂದು ನಿದರ್ಶನವೂ ನನಗೆ ಕಾಣಲ್ಲ. ಇಡೀ ಕರ್ನಾಟಕವೇ, ಅದು ಡಾಕ್ಟರ್ಗಳಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು, IAS ಆಫೀಸರ್ಗಳಾಗ್ಬೋದು, ಅತಿ ಸಣ್ಣ ಕೆಲಸ ಮಾಡುವಂತಹ ಕಾರ್ಮಿಕರಿರ್ಬೋದು, ಯಾರೇ ಇರ್ಬೋದು, ಅವ್ರು ಯಾವುದೇ ವರ್ಗ, ಯಾವುದೇ ಧರ್ಮ, ಯಾವುದೇ ಆಗಲಿ, ಇಂಥವ್ರು ಅಣ್ಣವ್ರ ಅಭಿಮಾನಿ ಅಲ್ಲ ಅಂತ ನಾನು ಕೇಳೇ ಇಲ್ಲ. ಎಲ್ಲರೂ ಇಡೀ ಕರ್ನಾಟಕ ಆ ರೀತಿಯ ಬಾಳನ್ನ ಬದುಕಿದಂಥವ್ರು, ಆ ಥರದ ಆದರ್ಶವನ್ನ ಹಾಕಿಕೊಟ್ಟಂಥವ್ರು, ಮಾರ್ಗದರ್ಶನ ಮಾಡಿದಂಥವ್ರು. ನನಗೆ ಹೊನ್ನವಳ್ಳಿ ಕೃಷ್ಣ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಬರಬೇಕು ಅಂತ ನಮ್ಮ ಕುವೆಂಪು ಪ್ರಕಾಶ್ ಅವರು ಕೇಳ್ಕೊಂಡಾಗ ಬಹಳ ಹೆಮ್ಮೆ ಅನಿಸ್ತು. ನಾನು ಅವ್ರ ಬಗ್ಗೆ ರೀಸೆಂಟಾಗಿ ಒಂದು ಕಾರ್ಯಕ್ರಮದಲ್ಲಿ, ಅಥವಾ ಒಂದು ವಿಡಿಯೋ ಕಾರ್ಯಕ್ರಮ, ಆಡಿಯೋ ಯೂಟ್ಯೂಬಲ್ಲಿ ಬರುವಂಥ ಒಂದು ಇದರಲ್ಲಿ, ನಮ್ಮ ಟೋಟಲ್ ಕನ್ನಡ ಅಂತ ಕಾಣುತ್ತೆ ಒಂದು ವೆಬ್ಸೈಟ್, ಅದರಲ್ಲಿ ನಾನು ಕೇಳ್ಪಟ್ಟೆ, ಒಬ್ಬ ಅಭಿಮಾನಿಯಾಗಿ ಅಣ್ಣ ಅವರನ್ನ ನೋಡೋಕೆ ಅಂತ ಹೋಗಿ, ಅವ್ರು ಎಲ್ಲೂ ದಾರಿ ಕಾಣ್ತಿರ್ಲಿಲ್ಲ, ಅವರು ಕದ್ದು ಮುಚ್ಚಿ ಎಲ್ಲೋ ಹಣ ಹೊಂದಿಸ್ಕೊಂಡು ಮದ್ರಾಸ್ಗೆ ಹೋಗಿ ಅಲ್ಲಿ ಯಾರೋ ಸೆಕ್ಯೂರಿಟಿ ಬಿಡಲ್ಲ ಅಂದು ಇನ್ನೇನೋ ಸರ್ಕಸ್ ಮಾಡಿ ಅಲ್ಲೆಗಿರಿ ಇಲ್ಲೆಗಿರಿ ಎಲ್ಲ ಮಾಡಿ ಕೊನೆಗೂ ಅಣ್ಣವ್ರನ್ನ ಕಂಡು ಬಂದಂಥವ್ರು ಹೊನ್ನವಳ್ಳಿ ಕೃಷ್ಣ ಸರ್ ಅವರು. ಬರೀ ಅವ್ರು ನೋಡಕ್ ಹೋದವರು. ಇವತ್ತು ಅಂತ ಒಬ್ಬ ಅಭಿಮಾನಿ ಅಣ್ಣ ಅವರ ಪ್ರಶಸ್ತಿಯನ್ನ ಪಡ್ಕೋತಿದ್ದಾರೆ ಅಂತಂದ್ರೆ ಅದು ಎಂಥ ಅದ್ಭುತವಾದ ಸಾಧನೆ. ಅಲ್ಲಿಂದ ಕಲಾವಿದರಾದರು. ಅದಕ್ಕೆ ಮುಂಚೆ ಅವರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಂಥದ್ದು ಈಗ ತಾನು ಹೇಳಿದ್ರು ಸಾರಾ ಗೋವಿಂದ ಸರ್ ಅವರು. ಸೊ ಒಬ್ಬ ಅಭಿಮಾನಿ ಸಿನಿಮಾ, ಈ ಮಾಯಾ ಲೋಕ ಅಂತಾರೆ, ಬಂದು ಎಲ್ಲೆಲ್ಲೋ ಅಡ್ಡದಾರಿ ಹಿಡಿಬೋದಾಗಿತ್ತು. ಬಟ್ ಇವತ್ತಿಗೆ ಆ ಅಣ್ಣ ಅವರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನ, ಅವರು ಮಾದರಿಯಾಗಿ ಇರ್ತಿದ್ರು, ಆ ರೀತಿ ಇರ್ತಿದ್ರು. ಅವ್ರ ಸುತ್ತಮುತ್ತ ಇರುವಂಥವ್ರು ಅವರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರು ಒಳ್ಳೆದಕ್ಕೆ. ಭಾಷೆ ಬಿಡಿ, ಭಾಷೆ ವಿಚಾರವಾಗಿ, ಅಭಿನಯದ ವಿಚಾರವಾಗಿ ಅವರ ಮಟ್ಟಕ್ಕೆ ನಾವು ಯಾರು ಏರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರೊಬ್ಬ ಜಗತ್ತಿನ ಅತ್ಯದ್ಭುತ ನಟ. ಅದು ನನಗೆ ಅವರಿಗೆ ಹೋಲಿಕೆನೇ ಇಲ್ಲ ಅಂತ ಅನ್ಸುತ್ತೆ ಇಡೀ ಜಗತ್ತಿನಲ್ಲಿ. ಆ ಥರದ ಒಬ್ಬ ನಟ, ಆ ಥರದ ಒಬ್ಬ ವ್ಯಕ್ತಿ, ಅಂಥವರ ಪರಿಸರದಲ್ಲಿ ಬೆಳೆದಂಥವರು, ಅವರು ಪುಣ್ಯವಂತರು. ನನಗೂ ಎರಡು ಅವಕಾಶ ಸಿಕ್ಕಿತ್ತು. ಹೇಗೆ ಹೊನ್ನವಳ್ಳಿ ಕೃಷ್ಣಣ್ಣ ಹೋಗಿ ಹುಡುಕೊಂಡು ಮಾಡಿ ಏನೋ ಸರ್ಕಸ್ ಮಾಡಿದ್ರಲ್ಲ, ನಾನು ಬಾಲ್ಯದಿಂದ ನೋಡಿದಂಥ ನಟರುಗಳು ನಮ್ಮ ಕೃಷ್ಣಣ್ಣ, ಡಿಗ್ರಿ ನಾಗರಾಜಣ್ಣ, ಇವರೆಲ್ಲರೂ ನಾವು ಅನುಪಮ ಪಿಕ್ಚರಲ್ಲಿ ಚಡ್ಡಿ ಹಾಕೊಂಡು ಅಣ್ಣಂದು ಒಂದು ಸಾಂಗ್ ಇದೆ, ಇವತ್ತಿಗೂ ನನಗೆ ಬಹಳ ಖುಷಿಯಾಗಿ ನೋಡೋದಕ್ಕೆ. ನಮ್ಮ ಹೊನ್ನವಳ್ಳಿ ಕೃಷ್ಣಣ್ಣನ ಸಿನಿಮಾಗಳು ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ದಾರೆ, ರಂಜಿಸಿದ್ದಾರೆ. ಸ್ವಂತ ಬದುಕಿನಲ್ಲಿ ಏನೇ ನೋವಿದ್ರೂ ಕೂಡ ಖುಷಿಯನ್ನ ಹಂಚಿದ್ದಾರೆ, ಮನರಂಜಿಸಿದ್ದಾರೆ. ಅದು ಬಹಳ ಕಷ್ಟದ ಕೆಲಸ. ಅದು ಕಲಾವಿದನ ಆದವರಿಗೆ ಗೊತ್ತು ಆ ಕಷ್ಟ ಏನು ಅಂತ. ನನಗೂ ಆ ಥರ ಎರಡು ಅವಕಾಶ ಸಿಕ್ಕಿತ್ತು. ನನಗೆ
ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಸಿಕ್ಕಿತ್ತು. ಒಂದು ಪುಟಾಣಿ ಇದ್ದಾಗ ನಮ್ಮ ತಂದೆ ಕೈ ಬೆರಳು ಹಿಡ್ಕೊಂಡು ಇದೇ ಕಂಠೀರವ ಸ್ಟುಡಿಯೋದಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು ಅಂತ ಕಾಣುತ್ತೆ. ನಾನು ಸಮಯದ ಗೊಂಬೆ ಶೂಟಿಂಗ್ ಟೈಮ್ನಲ್ಲಿ ಅಣ್ಣ ಅವ್ರು ನೋಡಿದ್ದು. ಅದಾದ ನಂತರ ಸಾರ್ವಭೌಮ ಅಂತ ಒಂದು ಪಿಕ್ಚರು ಎಷ್ಟೋ ವರ್ಷಗಳ ನಂತರ, ಸ್ವಲ್ಪ ವಯಸ್ಸಾಗಿತ್ತು, ನಡಿಗೆ ಕ್ಷೀಣಿಸಿತ್ತು. ಆದರೂ ಕೂಡ ಅವರಿಗೆ ಅಂತ ಬಾದಾಮಿ ಹೌಸ್ನಲ್ಲಿ ಒಂದು ವಿಶೇಷವಾದ ಒಂದು ಪ್ರಿವ್ಯೂ ಇಟ್ಕೊಂಡಿದ್ರು ಸಾರ್ವಭೌಮ ಚಿತ್ರ. ನಾನು ಅದರಲ್ಲಿ ಒಂದು ಶಿವಣ್ಣ ಅವರ ಜೊತೆಗೆ ಒಂದು ಪಾತ್ರ ಖಳನಾಯಕನಾಗಿ ನಾನು ಮಾಡಿದ್ದೆ. ನನ್ನ ಜೊತೆಗೆ ರಂಗಾಯಣರು ಅವರು ಮಾಡಿದರು. ಬಂದರು, ನಮಸ್ಕಾರ ಮಾಡಿದೆ. ಅವ್ರ ಪ್ರೊಜೆಕ್ಷನ್ ನೋಡೋದಕ್ಕಿಂತ ಮುಂಚೆ ಬಂದಾಗ ನಾನು ನಮಸ್ಕಾರ ಮಾಡಿದೆ. ಇದು ನಾನು ಸಾಕಷ್ಟು ಕಡೆಯಲ್ಲಿ ಹೇಳ್ಕೊತೀನಿ, ಭಾಳ ಖುಷಿ ಇದೆ ಹೇಳ್ಕೊಳೋದು ನನಗೆ. ಭುಜ ಹಿಡಿದು ಎತ್ತಿದ್ರು, ನೋಡಿ ಕೆನ್ನೆ ಮುಟ್ಟಿ ಸವರಿದ್ರು. ಅವರು ಮಧ್ಯಾಹ್ನದ ಹೊತ್ತು ನನ್ನ ಒಂದು ಧಾರಾವಾಹಿಯನ್ನ ಇಡೀ ಮನೆಯವ್ರನ್ನೆಲ್ಲ ಕೂಡಿಸ್ಕೊಂಡು ನೋಡ್ತಾ ಇದ್ರಂತೆ. ಅದು ಗೋಧುಡಿ ಧಾರಾವಾಹಿ, ದೊಡ್ಡ ಪೇಟ, ದಪ್ಪ ಮೀಸೆ ಅಂದಿದ್ರು. ಅದಕ್ಕಿಂತ ಇನ್ನೇನು ಬೇಕು ನಮಗೆ? ನನ್ನನ್ನ ಅಂಥ ಒಬ್ಬ ಧೀಮಂತ ನಟ, ಮೇರು ನಟ, ನಮ್ಮನ್ನ ಚಿಕ್ಕ ಹುಡುಗರನ್ನ ನಮ್ಮ ನೋಡಿದರೆ ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ ಅಂತಂದ್ರೆ ಅದಕ್ಕಿಂತ ಅದ್ಭುತವಾದ ವಿಚಾರ ಇನ್ನೇನಿದೆ. ಅವತ್ತೇ ನಮಗೆ ಅವರ ಆಶೀರ್ವಾದ ಸಿಕ್ತು. ಸಿನಿಮಾ ನೋಡಾದ್ಮೇಲೆ ತಬ್ಬಿ ಹಿಡಿದು ಮುದ್ದಾಡಿದ್ರು. ನಮಗೆ ಇವತ್ತು ಅಂಥದ್ದು ನೆನಪುಗಳು ನಮ್ಮನ್ನು ಬೆಳೆಸುತ್ತೆ. ಇಂಥ ಮಹನೀಯರು ಕಟ್ಟಿದಂಥ ಚಿತ್ರರಂಗ ನಮಗೆ, ನಮ್ಮಂಥವ್ರಿಗೆ, ಅಥವಾ ನಮಗೆ ಬಾಲ್ಯದಿಂದ ಈ ಥರದ ಒಂದು ಅನುಭವ ಸಿಕ್ತು, ಅದಕ್ಕೆ ನಾವು ಪುಣ್ಯವಂತರು. ಇಂಥವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಇದ್ದೀವಿ. ನಾವೆಲ್ಲೋ ಈ ದಾರಿಯನ್ನ, ಈ ಬುನಾದಿಯನ್ನ, ಇದನ್ನ ಹದಗೆಡಿಸುವಂಥದ್ದು, ಹಾಳು ಮಾಡುವಂಥ ದಿಕ್ಕಿನಲ್ಲಿ ನಾವಂತೂ ವೈಯಕ್ತಿಕವಾಗಿ ನಾನು ಸಾಕ್ತಾ ಇಲ್ಲ. ಇವರೆಲ್ಲರೂ ನಮಗೆ ಆದರ್ಶಪ್ರಾಯರು. ಮುಂದೆ ಕೂಡ ಇವರು ಹಾಕಿಕೊಟ್ಟ ಈ ಬುನಾದಿಯನ್ನ ಗಟ್ಟಿಗೊಳಿಸೋ ಎಲ್ಲ ಪ್ರಯತ್ನವನ್ನ ನಮ್ಮಂಥವ್ರು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕುವೆಂಪು ಪ್ರಕಾಶ್ ಅವರು ಇವತ್ತು ಮತ್ತೆ ನನಗೆ ಈಗ ತಾನೇ ನಮ್ಮ ವೆಂಕಟರಾಜ್ ಅವರು ಹೇಳಿದಾಗ ಒಂದು ರಂಗ ಗೌರವನ್ನ 2 ತಿಂಗಳ ಅವರಿಗೆ ಹಿಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಂಗ ಗೌರವನ್ನ ಮಾಡಿದ್ರು. ನನ್ನ ಅವರ ಒಡನಾಟ ಕರ್ನಾಟಕದವರಾಗಿ ಕನ್ನಡಿಗರಾಗಿ ಇಲ್ಲಾಗಲಿಲ್ಲ, ಅಮೆರಿಕದಲ್ಲಾಯಿತು. ಅಲ್ಲಿ 15 ದಿವಸಗಳು ಒಟ್ಟೊಟ್ಟಿಗೆ ಇದ್ವಿ, ಓಡಾಡಿದ್ವಿ. ನನಗೆ ಕುವೆಂಪು ಪ್ರಕಾಶ್ ಅವರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಆಸೆ ಆಗುತ್ತೆ. ಬಹಳ ಸಹಜವಾಗಿರ್ತಾರೆ, ಬಹಳ ವಿನಯವಂತಿಕೆ ಇರುತ್ತೆ. ಇಷ್ಟೊಂದು ಕೆಲಸಗಳನ್ನ 68 ದೇಶಗಳು ಸುತ್ತಿರೋದಲ್ಲೇ ತಾನೊಬ್ಬನೇ ಹೋಗದೆ ಸಂಘವನ್ನ ಕಟ್ಟಿಕೊಂಡು ಅವರ ಟ್ರಸ್ಟಿನಲ್ಲಿ ಎಷ್ಟೋ ಇತರೆ ಕಲಾವಿದರುಗಳನ್ನೆಲ್ಲರನ್ನೂ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗಿ ಬೆಳೆಸ್ತಾರೆ. ಸಾಮಾನ್ಯ ಒಬ್ರು ಮತ್ತೊಬ್ಬರನ್ನ ಬೆಳೆಸುವಂತ ಅಭ್ಯಾಸ ಇಲ್ಲ ನಮ್ಮಲ್ಲಿ. ಆದರೆ ಕುವೆಂಪು ಪ್ರಕಾಶ್ ಅವರು ಆ ಒಬ್ಬ ವ್ಯಕ್ತಿಯಿಂದ ಒಂದು ವೇದಿಕೆ ಕ್ರಿಯೇಟ್ ಆಗುತ್ತೆ. ಆ ವೇದಿಕೆಯಲ್ಲಿ ಎಷ್ಟೋ ಜನಗಳು ಹಾಡ್ತಾರೆ, ಕುಣಿತಾರೆ, ಅವರ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ಹಿರಿಯರಿಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ತಂದೆ ಬರೀ ಅಂತ ಮಾಡದೇ ಇರುವಂತ ಆ ವ್ಯಕ್ತಿತ್ವಕ್ಕೆ ಆ ವ್ಯಕ್ತಿತ್ವ ನನಗೆ ಬಹಳ ಖುಷಿ ಕೊಡುತ್ತೆ. ಮತ್ತೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ವೇದಿಕೆಯಲ್ಲಿ ಒಂದಷ್ಟು ಪ್ರಶಸ್ತಿ ಪ್ರದಾನ ಮಾಡುವಂತ ಒಂದು ಸೌಭಾಗ್ಯವನ್ನು ಕಲ್ಪಿಸಿದ್ದಾರೆ. ಮತ್ತೊಮ್ಮೆ ಈ ವೇದಿಕೆಗೆ, ನಿಮ್ಮೆಲ್ಲರಿಗೆ, ಕುವೆಂಪು ಪ್ರಕಾಶ್ ಅವರಿಗೆ ವಂದಿಸ್ತಾ ನನಗೆ ಮಾತಾಡೋದಕ್ಕೆ ಒಂದೆರಡು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಶರತ್ ಲೋಹಿತಾಶ್ವ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುರಸ್ಕೃತತೆಗೆ ಪಾತ್ರರಾದಂಥವರು, ಈ ವೇದಿಕೆಯ ಕೇಂದ್ರ ಬಿಂದು, ನಮ್ಮೆಲ್ಲರ ನಕ್ಷತ್ರ ಆಕರ್ಷಣೆ. 2 ನಕ್ಷತ್ರದ ಸನ್ನಿವೇಶನ ನಾವು ಕೇಳಿದ ಮೇಲೆ ಆ ಆಕರ್ಷಣೆ ಹೆಚ್ಚಾಗಿದೆ. ಹೊನ್ನವಳ್ಳಿ ಕೃಷ್ಣ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಸರ್. ಕನ್ನಡ ಕಲಾಭಿಮಾನಿಗಳೇ, ಕಲಾರಸಿಕರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂಥ
ಕುವೆಂಪು ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಸುಮ್ಮನೆ ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ. ರಾಜ್ಕುಮಾರ್ ಅಣ್ಣವ್ರನ್ನ ನೋಡಬೇಕು ಅನ್ನೋ ಭಾವನೆ ನನ್ನಲ್ಲಿತ್ತು. ಅವ್ರು ನೋಡೋದಕ್ಕೋಸ್ಕರ ಬಂದೆ. ಅವತ್ತಿನ ದಿನ ಅವರು ರೌಡಿ ರಂಗಣ್ಣ ಅಂತ ಶೂಟಿಂಗು ಗೋಲ್ಡನ್ ಸ್ಟುಡಿಯೋ ಅಲ್ಲಿ ನಡೀತಾ ಇತ್ತು. ಅಲ್ಲಿದ್ದಾರೆ ಅಂತ ಹೇಳಿ, ಏನು ಗೋಲ್ಡನ್ ಸ್ಟುಡಿಯೋ ಹೇಗೆ ಏನು ಎತ್ತ ಹಾಗೂ ಈಗೂ ಶ್ರಮ ಪಟ್ಕೊಂಡು ಹೋಗಿ ನೋಡಿದೆ. ಅಲ್ಲಿ ರಾಜಾಶಂಕರ್ ಚಂದ್ರಕಲಾ ಅವ್ರದ್ದು ಚಿತ್ರೀಕರಣ ನಡೀತಾ ಇತ್ತು. ಅಯ್ಯೋ ಅಣ್ಣವ್ರು ಇಲ್ವಲ್ಲ ಅಂತ. ಕೊನೆಗೆ ಅಣ್ಣವ್ರು ಬಂದ್ರಲ್ಲ, ಬಂದ ತಕ್ಷಣ ನಾನು ಹೊಡೋಗಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡೆ. ಅಣ್ಣ ನಿಮ್ಮನ್ನು ನೋಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ನನಗೆ ದುಡ್ಡು ಗಿಡ್ಡು ಏನು ಬೇಡ, ಏನು ಕೇಳಲ್ಲ, ನಿಮ್ಮನ್ನು ನೋಡಬೇಕಾಗಿತ್ತು, ಬರ್ತೀನಿ ಅಂತ. ಯೋ 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 ಇರಯ್ಯ, ಕಾಫಿನಾರ ಕುಡಿ, ತಿಂಡಿನಾರ ತಿನ್ನು. ಅವರು ಯಾರನ್ನು ಹಾಗೆ ಕಳಿಸ್ತಿರ್ಲಿಲ್ಲ. ಊಟದ ಸಮಯಕ್ಕೆ ಬಂದಾಗ ಊಟ, ತಿಂಡಿ ಸಮಯಕ್ಕೆ ಬಂದಾಗ ತಿಂಡಿ, ಪ್ರತಿಯೊಬ್ಬರಿಗೂ ಯಾರಿಗೂ ಅಲ್ಲಿ ಭೇದ ಭಾವನೆ ಇಲ್ಲ. ನಾನು ಇವೆಲ್ಲ ನೋಡಿ ಇಂಥ ಪುಣ್ಯಾತ್ಮ ನಾನು. ರಾಜ್ಕುಮಾರ್ ಅವರು ಏನು ಒಂಥರ ವೀರಕೇಸರಿ ಸಿನಿಮಾ ನೋಡಿದಾಗ ಎಲ್ಲ ಈ ರತ್ನ ಕಂಬಳಿ ಇದೆಲ್ಲ ಹಾಕೊಂಡು ಮಡಿಕೊಂಡಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರ ಮನೆಗೆ ಹೋಗಿ ನೋಡಿದಾಗ ಒಂದು ಚಾಪೆ, ಒಂದು ದಿಂಬು. ನನಗೆ ಪಾರ್ವತಕರ ಆಗ ಎಲ್ಲಾದ್ರೂ ಊರಿಗೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದರೆ ಅವರು ಒಂದು ಸ್ಟ್ಯಾಂಡರ್ಡ್ ವ್ಯಾನ್ನಲ್ಲಿ ಹೋಗ್ತಾ ಇದ್ರು. ಆಗ ನನಗೆ ಹೇಳೋರು ಅವರು, ಅಣ್ಣವ್ರಿಗೆ ಈ ಕನ್ನಡಕ ಕೊಡು, ಈ ಖರ್ಚಿಪ್ ಕೊಡು, ಇದು ಕೊಡು, ಇದೆಲ್ಲ ಹೇಳ್ಬಿಟ್ಟು ಅವರು ಅದನ್ನು ಕರೆಕ್ಟಾಗಿ ಇದು ಮಾಡ್ತಾ ಇದ್ರು. ನಮ್ಗೆ ಅಂತೂ ಇಂತೂ ಕಾಲ ಕೂಡಿ ಬಂದಾಗ ಇವರು ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಗಾಜ್ನೂರಿಗೆ. ಆ ಸಮಯ ಸಂದರ್ಭದಲ್ಲಿ ನಾನು, ನವಾಬ್, ಯಲ್ಲಪ್ಪ, ಅಣ್ಣವರು 4 ಜನ ಮನೆಯಲ್ಲಿದ್ದರು. ನಾವೆಲ್ಲ ಒಂದು ಕಾರ್ ಶೆಡ್ಡಲ್ಲಿ ಮನೆ ಕತ್ತಾ ಇದ್ದು. ಅವತ್ತೊಂದು ದಿವಸ ಅಣ್ಣರ ಜೊತೆ ಮಲಗೋದಕ್ಕೆ ಎಲ್ಲಾರನ್ನೂ ಕರೀತಾ ಇದ್ರು. ಯಾರು ಅಲ್ಲಿ ಹೋಗಕ್ಕೆ ಇಚ್ಛೆ ಪಡಲಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ ಕಾರ್ ಶೆಡ್ಡು ಅಂತ. ನಾನು ಮಲ್ಲಿಗೆ ಸ್ವಲ್ಪ ನಿದ್ದೆ ಬಂದ ನಂತರ ನಾನು ಅಣ್ಣರ ಜೊತೆ ಮನಿಕೊಂಡಿದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವ್ರ ಮೇಲೆ ನಾನು ಕಾಲಾಕ್ತೆ. ಮೆತ್ತಿಗೆ ನನ್ನ ಕಾಲನ್ನ ತೆಗೆದು ಸರಿಯಾಗಿ ಮನಿಕೊಳಪ್ಪ. ನನಗೆ ಶಾಕ್ ಆಗೋಯ್ತು ಇವ್ರೆ. ಆಗ ನಿದ್ದೆ ಎಲ್ಲಿ ಬರ್ತದೆ, ಇನ್ನೆಲ್ಲಿ ನಿದ್ದೆನೇ ಮಾಡಲಿಲ್ಲ. ಅಂತೂ ಇಂತೂ ಅವ್ರ ಪಕ್ಕ ಮನಿಕೊಳ್ಳೋ ಅವಕಾಶ ಸಿಕ್ತಲ್ಲ, ಅದು ನನ್ನ ಪುಣ್ಯ ಅಂದರೆ ತಪ್ಪಾಗ್ಲಾರ್ದು. ಎಲ್ಲರಿಗೂ ಒಂದು ದಿವಸ ಅವಕಾಶ ಸಿಗುತ್ತೆ. ಆ ಅವಕಾಶನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಇದೇ ನಮ್ಮ ಕರ್ತವ್ಯ. ಇಲ್ಲಿವರೆಗೂ ನನ್ನ ಆತ್ಮೀಯ ಮಿತ್ರ ಗೆಳೆಯ ಸಾರಾ ಗೋವಿಂದು ಮಾತಾಡಿದ್ರು, ಎಲ್ಲ ವಿಷಯ ಹೇಳಿದ್ರು. ನನಗೆ ಅಷ್ಟೇ ಒಂದು ಖುಷಿ ಆಯಿತು.
ಈ ಸಮಯ ಸಂದರ್ಭದಲ್ಲಿ ನನಗೆ ರಾಜ್ಕುಮಾರ್ ಅಣ್ಣವರ ಪ್ರಶಸ್ತಿ ಕೊಟ್ರಲ್ಲ, ನನ್ನ ಪುಣ್ಯ ನಿಜಕ್ಕೂ. ಯಾಕೆ ಇದು ಎಲ್ಲರಿಗೂ ಸಿಗ್ಬೋದಾಗಿತ್ತು, ಎಲ್ಲರಿಗೂ ಪಡೆಯಬಹುದಾಗಿತ್ತು. ಆದರೆ ಗುರುತಿಸಿ ಕೊಟ್ರಲ್ಲ, ಸಂಘ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಭಗವಂತ ನನ್ನ ಇಷ್ಟು ಮಟ್ಟಿಗೆ ನಿಮ್ಮ ಮುಂದೆ ನಿಲ್ಲಿಸುವಂಥ ಭಾಗ್ಯ ಕೊಟ್ರಲ್ಲ, ನಾನು ಚಿರಋಣಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಅವತ್ತಿನ ದಿನ ಹೇಳ್ತಾ ಇದ್ದು, ನಾವು ಎಡೆಯರು, ನಾವು ಗೆಳೆಯರು, ಹೃದಯ ಹೂವಿನ ಮಂದಿರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾವಿನ ಚಂದಿರ. ಆ ನುಡಿಗಳು ಅವತ್ತಿನ ದಿನದ ನುಡಿ ಇನ್ನೂ ನಾನು ಮರ್ತಿಲ್ಲ. ಭಗವಂತ ಇಲ್ಲಿ ಬಂದು ನನಗೆ ಈ ಪ್ರಶಸ್ತಿ ಕೊಟ್ಟಲ್ಲ, ಪುಣ್ಯಾತ್ಮರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಏನು ಆಗ ಪ್ರಹ್ಲಾದ ಚಿತ್ರ ಮಾಡಬೇಕಾದ್ರೆ ಪ್ರಹ್ಲಾದನ ಕುರಿತು ಅಣ್ಣವರು ಹೇಳೋರು, ಹಿರಣ್ಯಕಶಿಪು ಎಲ್ಲಿರುವನ ಹೊಡಿ, ಎಲ್ಲಿರುವನ ಎಲ್ಲಿರುವನ ತೋರಿಸು ನಿನ್ನ ಹರಿಯನ್ನ, ಎಲ್ಲೆಲ್ಲೂ ಇರುವನು ತಂದೆ ಅಂತ ಹೇಳಿ ಅವರು ಕಣ್ಣು ಬಿಟ್ಟಿರೋ ಕಣ್ಣಿಗೆ ಭಯಪಡ. ಆಗ ನಾನು ಹೆದರ್ಕಬೇಡ ಅಪ್ಪು, ಇನ್ನೂ ಜೋರಾಗಿ ಕಣ್ಣು ಬಿಡ್ತಿದ್ರು, ನೀನು ಹೆದರ್ತೀಯ ಅಂತ ಮೆತ್ತಗೆ ಕಣ್ಣು ಬಿಟ್ಟು. ಹಾಗಾಗಿ ಭಯ ಎಲ್ಲಿವರೆಗೂ ಇರುತ್ತೋ ಜಯ ಅಲ್ಲಿವರೆಗೂ ಇದ್ದೇ ಇರುತ್ತೆ. ನಾವು ಸಾಮಾನ್ಯವಾಗಿ ಅವರಾಗೆ ಇವರಾಗೆ ಅಂತ ಹೇಳ್ತೀವಿ. ನಾವು ಕನ್ನಡಿ ನೋಡ್ಕೊಂಡ್ರೆ ನಮ್ಮಂತ ಒಳ್ಳೆಯರು ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಕನ್ನಡಿ ಹೇಳುತ್ತೆ, ಒಂದು ಹೇಳುತ್ತೆ ಜಾಗೃತನಾಗಿರು, ಇನ್ನೊಂದು ಹೇಳುತ್ತೆ ಬದುಕೋದಕ್ಕೆ ಅವಕಾಶ ಮಾಡ್ಕೋ. ಇಷ್ಟೇ, ಎಲ್ಲೋದ್ರೂ ಚೆನ್ನಾಗಿರ್ತೀಯ ಅಂತ. ಹಾಗಾಗಿ ಇವತ್ತು ನನಗೆ ಸನ್ಮಾನ ಮಾಡಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯನ ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ. ಪ್ರಶಸ್ತಿ ಸ್ವೀಕರಿಸಿ ಹೊನ್ನೊಳ್ಳಿ ಕೃಷ್ಣ ಅವರು ಹೊನ್ನ ನುಡಿಗಳನ್ನು ಆಡಿದ್ದಾರೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಾರ್ದು. ಅವರ ಅನುಭವದ ಅಭಿಮಾನದ ನುಡಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ವಾಚಾ ಚೆನ್ನೇಗೌಡ ಅವರು, ಮಾಜಿ ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್. ಇವರು ಅಧ್ಯಕ್ಷ ನುಡಿಗಳನ್ನು ಸಾದರಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಇದಾದ ನಂತರ ವೇದಿಕೆ ಮೇಲಿರುವ 4 ಜನ ಪ್ರಮುಖರಿಗೆ ಡಿಂಗ್ರಿ ನಾಗರಾಜ್, ಕಿಕ್ಕೇರಿ ಕೃಷ್ಣಮೂರ್ತಿ, ಅಭಿನಯ ಗಂಗಪ್ಪ, ಮಲ್ಲಾರಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡ್ತೇವೆ. ಅದಾದ ನಂತರ ಇದರ ಅನುಕ್ರಮಣಿಕೆಗೆ ಅನುಗುಣವಾಗಿ ಪ್ರಶಸ್ತಿಯನ್ನು ನೀಡ್ತೇವೆ. ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಈಗ ಅಧ್ಯಕ್ಷ ನುಡಿಗಳು ವಾಚಾ ಚೆನ್ನೇಗೌಡ ಅವರಿಂದ. ಸ್ನೇಹಿತರೆ, ರಾಷ್ಟ್ರಕವಿ ಕುವೆಂಪು ಕಲಾನಿಕೇತನದ ಆಶ್ರಯದಲ್ಲಿ ಈ ದಿನ ಬೆಳಗ್ಗೆ 10ರಿಂದ